ಮುದ್ದ ಏನ್ ಇವತ್ ನಮ್ಮ ಅತ್ತಿ ಬಾಳ ಪ್ರೀತಿಯಿಂದ ಕರೆಯತ್ತ ಕರೆದ್ರಿ ಎತ್ತರ ಇಲ್ವಾ ಕೆರ್ದಿನ್ ಬಾ. ಹಾ ಹೇಳ್ರಿ ಅತ್ತ. ಇವತ್ತ ನನ್ ಮಗಳು ಅಳಿಯ ಬರ್ತಾನ. ಅಯ್ಯೋ ಹೌದನ್ರಿ ಬಾ ಚಲೋ ಆತ್ ಬಿಡ್ರಿ. ಹಂಗಾರ ಚಲೋ ತಂಗಿ ಅಡ್ಗಿ ಮಾಡ್ರಿ ಹಂಗಾರ. ಯವ್ವ ಪೂರ್ತಿಯಾಗಿ ಕೇಳ ಯವ್ವ ನಾನು ಸಸಿ ಮುದ್ದ. ಹೇಳ್ರಿ ಅತ್ತಾರ. ಏನೇನು ಅಡ್ಗಿ ಮಾಡಕ್ ಹೋಗ್ಬೇಡ, ಬಿಸಿ ನೀರ್ ಕಾಸು ಇಡು. ಏನ ಅಯ್ಯ ಯಾಕ್ರಿ ಅತ್ತಾರ ಬಾದಿನ ಮೇಲೆ ಬರಾಕತ್ತಾಳ. ಆಕೆ ಎದಕ್ ಬರಾಕತ್ತ ಗೊತ್ತನ? ಏನ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ನಾವೇನ ಇನ್ನೂ ಸ್ವಲ್ಪ ಬಾಕಿ ಐತಂತ ಅದನ್ನ ತಗೊಂಡು ಹೋಗಕ್ ಬರ್ತಾಳ ಅಂತ. ಹೌದಾ ಇಲ್ರಿ ಅತ್ತಾರ ಮದ್ವೆಗ ಮಾಮಾರ ಎಲ್ಲಾರು ಕೊಟ್ಟಲ್ರಿ. ಹ್ಞೂನಯ್ಯವ್ವ ನಾವು ಕೊಟ್ಟಿವಿ. ಅದನ್ಲ ಆಕಿನ್ ಗಂಡ ದುಡ್ಡು ತಿನ್ನಕ್ ಆಗ್ಲಾರ್ದ ಬರೀ ಇಂಥದಕ್ಕ ಬೆನ್ ಹತ್ಯಾನ. ನಾ ಹೇಳ್ದೆ ಮದ್ವೆ ಆಗ್ಬೇಕಾರ ಬ್ಯಾಡ್ಲಿ, ಅವ್ನ್ ಕಟ್ಕೋಬೇಡ, ಅವನು ದುಡ್ಡು ತಿನ್ನವಲ್ಲ ಹರಾಮಿ ತಿನ್ನವ ಅಂತ ಹೇಳಿ. ಹೌದ್ ಬಿಡ್ರಿ ಯಾಕೋ ಅಣ್ಣಾರು ಯಾಕೋ ದುಡಿಬೇಕಾಗಿತ್ತು ದುಡಿಯವಲ್ರು. ಇದು ಲವ್ ಮಾಡಿ ಮದ್ವೆ ಅಕ್ಕ ನೋಡಿ ಇಂಥವ ಅಕ್ಕ ಬರೀ. ನೋಡಿ ಈಗ ವರದಕ್ಷಿಣೆ ಅದೇನೋ ಆಡಿ ಕಾರ್ಡ್ ಕೊಡ್ತೀನಿ ಅಂತ ಹೇಳ ಅಂತ ನನ್ ಗಂಡ. ಅದಕ್ಕೆ ಈಗ ಆಡಿ ಕಾರ್ಡ್ ರೊಕ್ಕ ಕೊಡ್ರಿ ನನ್ಗೆ ನಾಳೆ ತಗೊಂತೀನಿ ಅಂತ ಬರಾಕತ್ತಾನ. ಆಡಿ ಕಾರ್ ಕೊಡಿಸ್ತೀನಿ ಅಂದಿದ್ರ ಮಾಮಾರ. ಯಾವ್ರ ಏನು ಅಂದೇ ಇಲ್ಲ, ವರದಕ್ಷಿಣೆಗೆ ಕೊಡ್ತೀನಿ ಅಂತರೂ ಅಂದಿಲ್ಲ. ತಾನಾಗ ಸಿಕ್ಕಿತ್ತೋ ಸಿಗಾಕಿಲ್ಲೋ ಅಂತೇಳಿ ಕಾಲ್ ಬಿದ್ದು ಮದ್ವೆ ಆದ. ನೋಡಿದ್ರ ಅಷ್ಟೆಲ್ಲ ಆಸ್ತಿ ಐತಿ, ಅವ್ರಪ್ಪ ಕೆಟ್ಟ ಜಿಪ್ಪಣ. ಇವ ನೋಡಿದ್ರೆ ಕೆಲ್ಸಕ್ ಬಾರ್ದೆ ಅವ್ರವ್ನ. ಏನ್ ನೋಡ್ ನನ್ ಮಗಳ ಮದ್ವೆ ಆದ್ಲೋ ಗೊತ್ತಿಲ್ಲ. ನಾವು ಇಷ್ಟ ದೊಡ್ಡ ಶ್ರೀಮಂತರು ಹೋಗಿ ಅಂತಾರ ಕೈಯಾಗ ಸಿಗಾಕೊಂಡಿವಿ. ಅವಾಗ ಕರೆಕ್ಟಾಗಿ ಪಾಠ ಕಲಿಸ್ತೀನಿ, ನೀನು ಸುಮ್ನಿರ್. ನಾ ಏನಂತೀನಿ ಅದಕ್ಕೆ ಹ್ಞೂ ಅನ್ಕೊಂತ ಹೋಗ. ಆಯ್ತ್ರಿ ಅತ್ತಾರ. ನೋಡ್ರಿ ಈಗ ಎಷ್ಟು ಮಜಾ ಆಟ ನಡೀತಾವು. ಒಂದಿಟ ಕುತ್ಕೊಂಡ್ ನೋಡ್ರಿ ನೀವು, ಮಜಾ ನಡೀತಾವು. ಅತ್ತಿಗೆ ಮತ್ತ ಅಳಿಯಾಗ ಹೆಂಗಾಗತ್ತ ಅಂತ ಹೇಳಿ. ಅಮ್ಮ ಮಗಳೇ ಏನಾತಮ್ಮ? ಯಾಕ ಅಳಿ ಅಂದ್ರೆ ಬನ್ನಿ ಒಳಗ್ ಬನ್ನಿ. ಒಳಗ್ ಬರೋದು ಅಷ್ಟಿರ್ಲಿ, ಅಳಿಯ ಬಾಗ್ಲಿಗೆ ಬಂದನ ಹಂಗ ಕರಿತೀವಿ. ಆಹಾ ನಮ್ಮ ಅತ್ತೆಗೆ ಸ್ಟಾರ್ಟ್ ಆಯ್ತು ನೋಡಿ. ಅಳಿ ಅಂದ್ರೆ ಹಂಗೆಲ್ಲ ಅನ್ಕೋಬೇಡಿ, ಇದು ನಿಮ್ಮ ಮನೆನೇ, ಬನ್ನಿ ಒಳಗಡೆ. ಅಳಿ ಅಂದ್ರೆ ಸಾಯಂಕಾಲ ಬರ್ತೀನಿ ಅಂದ್ರಿ, ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಏ ಬಾರೆ ಹೋಗೋಣ ಬಾ. ನಿಮ್ಮ ಅಮ್ಮಂಗೆ ನಾವು ಸಾಯಂಕಾಲನೇ ಬರ್ಬೇಕು, ನಾಳೆನೇ ಬರೋಣ ಬಾ ಸುಮ್ನೆ. ಹಂಗಲ್ಲ ಅಳಿ ಅಂದ್ರೆ ನಾನು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಇಷ್ಟೊಂದು ಬಿಸಿಲಲ್ಲಿ ಯಾಕೆ ಅಷ್ಟು ಕಷ್ಟಪಟ್ಟು ಬರ್ಬೇಕಿತ್ತು? ಸಾಯಂಕಾಲ ಎಲ್ಲ ತಂಪಿರುತ್ತಲ್ವಾ, ಅವಾಗ ಬಂದ್ಬೇಕಿತ್ತು ಅಂತ ಹೇಳಿದೆ ಅಷ್ಟೇ. ಈಗ ಸಮಜಾಯಿಷಿ ಕೊಡಕ್ ಹೋಗ್ಬೇಡ್ರಿ ಅತ್ತೆ. ನಮ್ಗೆ ಗೊತ್ತು ನೀವ್ ಎಷ್ಟು ಎಂತ ಭಯಂಕರ ನಾಟಕ ಆಡ್ತೀರಂತ ಹೇಳಿ. ಏನ್ ಮಾಡೋದು, ನಿಮ್ಮಂತಾರ ಇರೋದ್ರಿಂದ ನಾವು ಹಿಂಗ್ ಮಾಡ್ಲೇಬೇಕಾಗುತ್ತೆ. ಏನಂದ್ರಿ? ಏನಿಲ್ಲ ಅಳಿ ಅಂದ್ರೆ ಬನ್ನಿ ಕುತ್ಕೊಬನ್ನಿ. ಅತ್ತೆ ನಮ್ದು ನಿಮ್ದು ಸಂಬಂಧ ಇವತ್ತಿಗೆ ಮುರಿದ್ ಬಿಡ್ತೀನಿ. ಇವತ್ತು ಸಾಕು, ನಿಮ್ ಮಗಳನ್ನ ನಿಮ್ ಮನೇಲೆ ಇಟ್ಕೊಂಡ್ಬಿಡಿ. ಅಂದ್ರೆ ಅಷ್ಟಾಕ್ ಸಿಟ್ಟಾಕಿರಿ. ಬರ್ರಿ ಕುತ್ಕೊಂಡ್ ಮಾತಾಡೋಣ. ಯಾಕಷ್ಟು ಕೋಪ ಮಾಡ್ಕೊಂತೀರಿ? ಯಾಕುವ ಮಗಳೇ ಅಷ್ಟಾ ಕಳಾಕತ್ತಿ, ಕಣ್ಣಾಗ ನೀರು ಬರೋವಲ್ದು. ಅಳ್ಬೇಡ, ನಾ ಎಲ್ಲ ಅದೇನಿಲ್ಲ, ನಾ ಎಲ್ಲ ಸಂಭಾಳಿಸ್ತೀನಿ. ಅಲ್ಲ ಅಳಿ ಅಂದ್ರೆ ನೀವ್ ಬರ್ತೀರಂತ ಗೊತ್ತಾಗಿ ನಾನು ಇನ್ನೇನೇ ದುಡ್ಡು ಡ್ರಾ ಮಾಡ್ಕೊಂಡ್ ಬಂದಿದ್ದೀನಿ ಗೊತ್ತಾ. ಬನ್ನಿ ಕುತ್ಕೊಬನ್ನಿ. ಹೌದಾ ಅತ್ತೆ? ಓ ನಮ್ಮತ್ತೆ ಬಂಗಾರ. ಬಾರೆ ನಮಸ್ಕಾರ ಮಾಡ್ಬೇಡಿ ಮಮ್ಮಂಗೆ. ನೀನ್ ಸ್ವಲ್ಪನೇ ನಮಸ್ಕಾರ ಮಾಡು. ಅಳಿ ಅಂದ್ರೆ ನೀವು ದಿನ ನಮಸ್ಕಾರ ಹಾಕ್ರಿ. ಅಯ್ಯೋ ಇಷ್ಟ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಸಂಸ್ಕಾರನವೇ? ಎದ್ದೇಳಿ ಸಾಕೆದ್ದೇಳಿ. ಅತ್ತೆ ನಮ್ಗ ಕೊಡೋ ದುಡ್ಡನ್ನ ಇವಾಗ ಕೊಟ್ಬಿಡ್ರೆ ಹಿಂಗ್ ಹೋಗ್ಬಿಡ್ತೀವಿ ನಾವು. ಅಯ್ಯೋ ಅಳಿ ಅಂದ್ರೆ ಅಷ್ಟಾಕ ಅವಸರ ಮಾಡ್ತೀರಿ? ಆರಾಮಾಗಿದ್ದು ಟಿಫಿನ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಸಾಯಂಕಾಲ ಬಿಸಿಲತ್ ಕಡಿಮೆ ಆದ್ಮೇಲೆ ಹೋಗ್. ಪಾಪ ನನ್ ಮಗಳು ಬಿಸಿಲಲ್ಲೆಲ್ಲ ಕಪ್ಪಗಾಯಿ ಬಿಡ್ತಾಳೆ. ಅದು ಅಲ್ಲದೆ ನನ್ನ ಬಣ್ಣನೇ ಬಂದ್ಬಿಟ್ಟಿದೆ ಅವಳಿಗೆ. ಅಂಥದ್ರಲ್ಲಿ ನೀವು ಅವಳು ನೋಡಿ ಇಷ್ಟಪಟ್ಟಿದ್ದಲ್ವಾ, ನಮ್ಮ ಆಸ್ತಿ ಏನ್ ನೋಡಿ ಇಷ್ಟಪಟ್ಟಿಲ್ಲ ಅಲ್ವಾ? ಪಾಪ ಅಲ್ವಾ? ಅದಕ್ಕೆ ಸ್ವಲ್ಪ ಕುತ್ಕೊಂಡು ತಿನ್ಕೊಂಡು ಹೋಗುವಂತೆ. ಕುತ್ಕೊಳ್ಳಿ. ನೋಡ್ರಿ ನಮ್ಮಮ್ಮ ನನ್ನ ಎಷ್ಟು ಕಾಳಜಿ ಮಾಡ್ತಾರೆ. ಓ ಆಯ್ತು ನೀವ್ ಹೆಂಗಂದ್ರೆ ಹಂಗೀಗ ಮಾಮಾರಿ ಅತ್ತೆ. ನೀವು ಬರ್ತೀರಂತ ಗೊತ್ತಾಗಿ ಮನಿ ಜಾಗ ಖಾಲಿ ಮಾಡಿ. ಏನಂದ್ರಿ? ಅವ್ರಿಗೆ ಆಫೀಸ್ನ ಕೆಲಸ ಇರುತ್ತಲ್ಪ, ಏನ ಯಾವರ ಬರ್ತಾವಂತೆ, ಮನ್ಯಾಗ ಕುಂದ್ರಕ್ ಆಗತ್ತದ? ಆಗ್ಲಿ ಮಗಳೇ ಹೋಗಮ್ಮ, ಹೋಗು. ನಿಮ್ಮ ಅತ್ತೆಮ್ಮ ಏನ್ ಮಾಡಕತ್ತಾಳ ಹೋಗಿ ನೋಡು. ಹೋಗಿ ಏನಾರ ತಿನ್ನೋಗಿಲ್ಲ. ಬ್ಯಾಡ್ರಿ ಅತ್ತೆ, ಅವ್ರಿಗೆ ನನ್ ಮುಂದೆ ಇರ್ಬೇಕು. ಅಯ್ಯೋಳೆ ಅಂದ್ರೆ ನಿಂತ್ಕೊಂಡಿದ್ರಲ್ಲ, ಕುತ್ಕೊಳ್ಳಿ. ಸೊಸೆ ಮುದ್ದ ಕರೆದ್ರಿ ಅತ್ತೆ? ಇಲ್ವಾ, ಕೆರ್ಯಾಕತ್ತೀನಿ ನೋಡು. ಅಳಿ ಅಂದ್ರೆ ಬಂದಿದ್ದಾರೆ, ತಿಂಡಿ ತಗೊಂಡ್ ಬಾ. ಅತ್ತೆ ಟಿಫಿನ್ ತಗೊಳ್ಳಿ. ಅಯ್ಯೋ ಏನೇ ಇದು? ಇದರಲ್ಲಿ ಒಂದು ಗೋಡಂಬಿ ಇಲ್ಲ, ಒಂದ್ ದ್ರಾಕ್ಷಿ ಇಲ್ಲ, ಒಂದ್ ಏನೇನು ಇಲ್ಲ. ಇಂಥದೇನೆ ಅವಲಕ್ಕಿ ಮಾಡೋದು? ಇದ್ರಾಗೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಬೇಡ್ವಾ? ನಮ್ಮ ಅಳಿ ಅಂದ್ರೆ ಏನು ಗತಿಗೆಟ್ಟವ್ರಂತೀಯ? ಇಂಥದೆಲ್ಲ ತಿಂತಾರ? ಅಳಿ ಅಂದ್ರೆ ತಿಂತೀರಾ ಇದನ್ನ? ಬೇಡ ಅತ್ತೆ. ನೋಡ್ದ್ಯಾ, ತಿನ್ನಂಗಿಲ್ಲ ಅಂದ್ಬಿಟ್ರು. ತಗೊಂಡೋಗಿ ನಮ್ಮ ಮನೆ ನಾಯಿಗೆ ಹಾಕು, ತಿನ್ನುತ್ತೆ. ಅಳಿ ಅಂದ್ರು ಫಸ್ಟ್ ಟೈಮ್ ಬಂದಿದ್ದಾರೆ, ಕೇಸರಿ ಬಾತ್ ಮಾಡ್ಕೊಂಡ್ ಬಾರೆ ಹೋಗೆ. ಕೇಸರಿ ಬಾತ್? ಅಯ್ಯೋ ನಮ್ಮಮ್ಮ ಬಂಗಾರ. ಅಮ್ಮ ಗುಲಾಬ್ ಜಾಮೂನ್ ಮಾಡ್ಸಮ್ಮ, ಇಲ್ಲ ರಸಗುಲ್ಲ ಮಾಡ್ಸಮ್ಮ? ಆಯ್ತಾಯ್ತು, ನನ್ ಮಗಳು ರಸಗುಲ್ಲ ಅಂತ, ರಸಗುಲ್ಲ ಮಾಡ್ಕೊಂಡ್ ಬಾರೆ. ಅಯ್ಯೋ ಅತ್ತೆ ಅದು ಯಾವ್ದು ಬೇಡ, ಒಂದ್ ಲೋಟ ಕಾಫಿ ಕೊಟ್ಬಿಡಿ ಸಾಕು. ಅಯ್ಯೋ ಅಳಿ ಅಂದ್ರೆ ಕಾಫಿ ಸಾಕಾ? ಸಸಿ ಬುದ್ಧ ಅತ್ತೆ, ನಮ್ಮ ಅಳಿಯಂದ್ರಿಗೆ ಫುಲ್ಲು ಗಟ್ಟಿಯಾಗಿ ಎಮ್ಮೆದು ಇಲ್ಲ ಕತ್ತಿದು ಹಾಲಿರ್ತಾವಲ್ಲ, ಅದರಲ್ಲಿ ಮಸ್ತರ ಕಾಫಿ ಮಾಡ್ಕೊಂಡ್ ಬಾರೆ. ಸರಿ ಅತ್ತೆ. ಏನ್ ಬೇಜಾರ್ ಮಾಡ್ಕೋಬೇಡಿ ಅಳಿ ಅಂದ್ರೆ. ಅತ್ತೆ ಕಾಫಿ. ಅಯ್ಯೋ ಯಾ ಹಾಲಲ್ಲೇ ಮಾಡಿದ್ದೆ ಇದನ್ನ?
ಅತ್ತೆ ಪಾಕೆಟ್ ಹಾಲಲ್ಲಿ ಏನೋ ಪಾಕೆಟ್ ಹಾಲಲ್ಲ ಏನಂತ ತಿಳ್ಕೊಂಡ್ಯಾ ನಮ್ಮ ಮಳೆಯಂದ್ರ ಅಂದ್ರೆ ಅವರೆಲ್ಲ ಪಾಕೆಟ್ ಹಾಲಲ್ಲಿ ಕುಡಿತಾರ ಅವರೆಲ್ಲ ದೊಡ್ಡ 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 ಮಂದಿಯವರು ಗಟ್ಟಿಯಾಗಿರೋ ಕತ್ತೆ ಹಾಲು ಅಲ್ಲ 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 ಎಮ್ಮೆ ಹಾಲಲ್ಲಿ ಮಾಡ್ಕೊಂಡ್ ಬಾರೆ ಕತ್ತೆ. ಅಮ್ಮ ಬಿಸಿ, ಅಮ್ಮ ಬಿಸಿ. ಅಯ್ಯೋ ಸಾರಿ ಅಳಿ ಅಂದ್ರೆ ಬಾಯಿ ಕೈ ತಪ್ಪಿ ಬಿತ್ತು. ಅಯ್ಯೋಯ್ಯೋ ಮಕ್ಕ ನೋವು ಐತಲ್ರಿ ಅತ್ತೆ, ಚೆನ್ನಾಗೇ ಇತ್ತಲ್ರಿ ಕಾಫಿ. ಕಾಫಿ ಬೇಡ, ಒಂದು ಲೋಟ ನೀರ್ ತಗೊಂಡ್ ಬಂದ. ಅಯ್ಯೋ ದೇವ್ರಿ ಇಂತ ದೊಡ್ಡ ಆಗರ್ಭ ಶ್ರೀಮಂತರ ಮನೆಗೆ ಅಳಿಯ ಬಂದಾನ, ಅವ್ರಿಗೆ ಒಂದ್ ಲೋಟ ನೀರ್ ಕುಡಕ್ಕಾಗಲ್ಲ ನಮ್ಗೆ. ಅಕಟ ಈ ಪ್ರಾಣ ಈಗಲೇ ಹಾರಿ ಹೋಗಬಾರ್ದಾನ ಮಳೆ ಅಂದ್ರದು. ಬೇಡ ಬಿಡಿ ನನ್ ಮಗಳದಿದು ಹೋಗುತ್ತೆ. ಅಯ್ಯೋ ದೇವರೇ, ನನ್ ಮಗಳ ಮಕ್ಕ ನೋಡ್ಕೊಂಡು ಸುಮ್ಮನೆ ಆಯ್ತು ಅಳಿ ಅಂದ್ರೆ ನಿಮ್ಗೆ ಇವಾಗ ಒಂದ್ ಲೋಟ ಕಾಫಿ ನೀರ್ ತಗೊಂಡ್ ಬಾರೆ ಹೋಗಿ. ನೋಡಿ ನಮ್ಮ ಅತ್ತೆನ ಏನೇ ವಟ ವಟ ಅಂತಿದ್ಯಾ? ಏನಿಲ್ಲ ಅತ್ತೆ, ಏ ಝೊಮ್ಯಾಟೊ ಸ್ವಿಗ್ಗಿ ಅವ್ಯಾವ ಇರ್ತಾವಲ್ಲ ಅವಕ್ಕೆಲ್ಲ ಫೋನ್ ಮಾಡಿ ನಮ್ಮ ಅಳಿಯಂದ್ರಿಗೆ ಫಿಲ್ಟರ್ ಕಾಫಿ ಮತ್ತೆ ಏನು ಎಲ್ಲ ಫಿಲ್ಟರ್ ನೀರು ತಗೊಂಡ್ ಬಾರಕ್ಕೆ ಹೇಳಿ ನಮ್ಮ ಅಳಿಯಂದ್ರಿಗೆ. ಆಯ್ತು ಅಂದ್ರೆ ನೀವೇನು ವರಿ ಮಾಡ್ಕೋಬೇಡಿ ಅತ್ತೆ, ಅವೆಲ್ಲ ಬರೋದಕ್ಕೆ ಸಾಯಂಕಾಲ ಆಗುತ್ತೆ. ಅತ್ತೆ ನಂಗೆ ಕಾಫಿ ಬೇಡ, ತಿಂಡಿ ಬೇಡ, ಏನು ಬೇಡ, ನನ್ ಬಿಟ್ಬಿಡಿ ಇವಾಗ. ಅಮ್ಮ ಏನಮ್ಮ ನೀನ್ ಹಿಂಗ್ ಮಾಡ್ತಿದ್ಯಾ? ಸ್ವಲ್ಪ ನೋಡ್ಕೊಂಡ್ ಮಾಡಮ್ಮ. ನಾನು ಅವ್ರ ಮನೇಲಿ ಇರ್ತೀನಮ್ಮ, ಸ್ವಲ್ಪ ಪ್ಲೀಸ್ ಮಾ. ನಿನ್ ಮಕ್ಕ ನೋಡ್ಕೊಂಡೆ ಇಷ್ಟೊತ್ತಲ್ಲಿ ಸುಮ್ನಿರೋದು. ಅತ್ತೆ ನನ್ಗೆ ಬರ್ಬೇಕಾರ್ಗು ವರದಕ್ಷಿಣೆ 21 ಲಕ್ಷ ರೂಪಾಯಿ ಕೊಟ್ಬಿಡಿ. ನಾ ಹಿಂಗಾಗಿ ಹೋಗ್ಬಿಡ್ತೀನಿ ನಿನ್ ಮಗಳನ್ನ ಕರ್ಕೊಂಡು. ಅಷ್ಟೇ ನಾಳೆ ಅಂದ್ರೆ ಅಯ್ಯೋ ಕೊಡ್ತೀನಿ ಹೇಳಿ ಅಂದ್ರೆ ನಾನು ಯಾವತ್ ಕೊಡಲ್ಲ ಅಂದಿನಿ, ಕೊಡ್ತೀನಿ. ಅಷ್ಟೊಂದು ಕೋಪ ಮಾಡ್ಕೋಬೇಡಿ ಹೇಳಿ ಅಂದ್ರೆ ಹಿಂಗೋಗಿ ಹಿಂಗ್ ಕರ್ಕೊಂಡು ಬರ್ತೀನಿ. ಮಗಳೇ ಬಾರಮ್ಮ. ಅಮ್ಮ ಅಮ್ಮ ಬಾಯ್ ಮುಚ್ಚೋನ್ ಬಾರೆ ಸೊಸೆ ಮುದ್ದ, ನೀನು ನಡೀವಾ. ಆಯ್ತು ಅತ್ತೆ. ಆಹಾ ಇವತ್ ದುಡ್ಡು ಬಂದ್ರೆ ನನ್ಗೆ ಅನ್ಕೊಂಡಿದ್ದೆಲ್ಲ ಮಾಡ್ಬೋದು. ನೋಡೆ ನಿನ್ ಗಂಡ ಇವಾಗ ಏನ್ ಹೇಳಿದ್ರು ಕೇಳಂಗಿಲ್ಲ. ನಾನೊಂದ್ ಐಡಿಯಾ ಮಾಡ್ತೀನಿ, ಹಂಗ್ ಮಾಡೋಣ. ಅತ್ತೆ ಈ ಆಟಕ್ ನಾನಿಲ್ಲ ಅತ್ತೆ. ನೀನೇ ಮೇನ್ ಕ್ಯಾರೆಕ್ಟರ್, ನೀನೇ ಇರ್ಬೇಕು ಇವಾಗ. ಅಮ್ಮ ಹಿಂಗ್ ಮಾಡೋ ಸರಿ ಅಲ್ಲಮ್ಮ, ಮತ್ತೆ ಬರ್ತಾನಮ್ಮ ಅವನು. ನನ್ ಮಾತ್ ನಂಬು, ನಾ ಹೇಳ್ದಂಗ್ ಕೇಳು. ಆಯ್ತಮ್ಮ. ಹಲೋ ಹಲೋ ಸರ್, ನಾವು ಪಂಗನಾಮ ಕಂಪ್ನಿಯಿಂದ ಕಾಲ್ ಮಾಡ್ತಾ ಇರೋದು. ನಿಮಗೆ ಬಂಪರ್ ಲಾಟ್ರಿ ಹೊಡೆದ್ಬಿಟ್ಟಿದೆ 1 ಕೋಟಿ ರೂಪಾಯಿ. ಹೌದಾ ನಿಜವಾಗ್ಲೂ? ಹೌದು ಸರ್. ನೀವೇನಾದ್ರೂ ಇವಾಗ ನಮ್ಗೆ ಅಕೌಂಟ್ಗೆ 5 ಲಕ್ಷ ರೂಪಾಯಿ ಕಳಿಸಿಬಿಟ್ರೆ ನಾವು ಈ ಸದ್ಯ ನಿಮ್ಮ ಅಕೌಂಟಿಗೆ 1 ಕೋಟಿ ರೂಪಾಯಿ ನಿಜವಾಗ್ಲೂ ನಾನು ನಿಮ್ಮನ್ನ ನಂಬೋದಾ? ಸರ್ ನೀವು ನಂಬಲೇಬೇಕು ಅಂತ ಕಂಪ್ನಿ ನಮ್ದು. ಹೌದಾ, ಆಯ್ತು ಕಳಿಸ್ತೀನಿ ನೋಡಿ. ಹಬ್ಬಾ 1 ಕೋಟಿ. ಹಬ್ಬಾ ಯಾವಾಗ ಮತ್ತೆ ರೊಕ್ಕ ಕೇಳಕ್ ಬಂದು ನನ್ನ ಅದೃಷ್ಟನೇ ಚೇಂಜ್ ಆಯ್ತು. ಅಳೆ ಅಂದ್ರೆ ನಿಮ್ ರಿಮೈನಿಂಗ್ ಅಮೌಂಟ್ ತಗೊಂಡ್ಬಿಡಿ. ಅತ್ತೆ ನಿಮ್ ಜಿಜುಬಿ ಅದು 5 ಲಕ್ಷ ರೂಪಾಯಿನ ತಗೊಂಡೇನ್ ಮಾಡಿ, ನಾನೀಗ ಕೋಟ್ಯಾಧಿಪತಿ ಆಗಿಬಿಟ್ಟು. ಅಳಿಯಂದ್ರೆ ಬೇಡ, ಅಳಿಯಂದ್ರೆ ತಗೊಂಡ್ಬಿಡಿ. ಋಣಭಾರ ನಮಗ್ ಬೇಡ, ತಗೊಂಡ್ಬಿಡಿ. ಆಹಾ ಇದೊಂದು 5 ಲಕ್ಷ, ಅದೊಂದು 1 ಕೋಟಿ, 1 ಲಕ್ಷ 5 ಕೋಟಿ. ಹಲೋ, ಹಾ 1 ಕೋಟಿನಾ? ಸುಮ್ನೆ ಫೋನ್ ಇಡ್ರು. ಅಳಿಯಂದ್ರೆ ಹೋಗಿ ಬರ್ತೀರಾ? ಯಾರತ್ತೆ? ಯಾರಿಲ್ಲ ಅಳಿಯಂದ್ರೆ, ಏನೋ ನನ್ನ ನಂಬರ್ಗೆ 1 ಕೋಟಿ ರೂಪಾಯಿ ಬಂದಿದೆ ಅಂತ ಫೋನ್ ಹಚ್ಚಿದ್ರು. ಹೌದಾ? OTP ಶೇರ್ ಮಾಡಿ 5 ಲಕ್ಷ ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ರು. ಹೌದಾ? ನಾವು 1 ಕೋಟಿ ಕಳಿಸ್ತೀವಿ ಅಂತ. ಹಂಗೇನಾದ್ರು ಮಾಡಿದ್ರೆ ಗೋವಿಂದ 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 ಗೋವಿಂದ. ಅಂದ್ರೆ ನಾನು ಇವಾಗ ಕಳಿಸಿದ್ದು ಅಂದ್ರೆ ನಾನು 5 ಲಕ್ಷ ರೂಪಾಯಿ ಹೋಯ್ತು. ಅಂದ್ರೆ 5 ಲಕ್ಷನಾ? ಏನಾಯ್ತು? ಅತ್ತೆ ನಾನು ಇನ್ನು ಹೊರಡ್ತೀನಿ, ಏನಾಗಿಲ್ಲ ಬಿಡಿ. ಇದು 5 ಲಕ್ಷ ರೂಪಾಯಿನಾದ್ರೂ ಚೀರ್ಲಿ. ಹೋಗಿ ಬರ್ತೀನಿ ಅತ್ತೆ. ಅಮ್ಮ ಏನ್ಗೆ ಇಲ್ಲ, ಹೋಗಮ್ಮ. ನೀನ್ ಅನ್ಭವಿಸಿರೋ ಕರ್ಮಗಳನ್ನು ನೀನೇ ಅನ್ಭವಿಸ್ಬೇಕು. ಹೋಗು. ಬೇಡ ಅಂದ್ರೂ ಹೋಗಿ ಮದ್ವೆ ಆಗಿದೆಯಲ್ಲ, ಮಾಡ್ಕೋ ಹೋಗು. ಬಾರೆ ಬೇಗ. ಬಂದೇ ರೀ ಅತ್ತೆ. ಆದ್ರೂ ನೀವ್ ಹಂಗ್ ಮಾಡ್ಬಾರ್ದಾಗಿತ್ತು, ನಿಮ್ ಮಗಳಲ್ವಾ? ಯಾಕಂದ್ರೆ ನೀನು ಬಂದಾಗಿಂದ ನೋಡ್ತಿದ್ಯಾ ನನ್ ಮಳಿ ಅಂದ್ರೆ ಎಷ್ಟ್ ಸಲ ಬಂದು ಎಷ್ಟ್ ಸಲ ರೊಕ್ಕ ಇಸ್ಕೊಂಡು ಹೋಗ್ತಾರೆ. ಪ್ರತಿ ಸಲ ಇದೇ ಆಯ್ತು ಅವ್ರದ್ದು. ದುಡ್ತಿದ್ರೆ ಏನ್ ಕಷ್ಟ? ಬೇಕಾದ್ರೆ ಅವ್ರಿಗೆ ಆಫೀಸಲ್ಲಿ ಕೆಲಸ ಕೊಡು ಅಂದ್ರೆ ಕೊಡ್ತೀನಿ, ಆದ್ರೆ ಒಂದ್ ದಿನಾನು ಅವ್ರು ಚೆನ್ನಾಗಿ ದುಡ್ಡು ತಿನ್ನೋದ್ ನಾನು ನೋಡೇ ಇಲ್ಲ. ಅದಕ್ಕೆ ನಂಗೆ ಬೇಜಾರು. ನೀವ್ ಹೇಳೋದು ನಿಜ ಬಿಡಿಯತ್ತೆ. ಕುಂತಿಂದ್ರು ಕುಡಿಕೆ ಹೊಣ್ಣಷ್ಟು ಸಾಲಾಗಿಲ್ಲ. ಅದೇ ನಾನು ಹೇಳ್ತಾ ಇರೋದು, ದುಡಿದ್ ತಿನ್ನು, ದುಡಿದ್ ಮಾಡು. ಬೇಕಾದ್ರೆ ಅವಂಗ ಒಂದು ಫ್ಯಾಕ್ಟ್ರಿ ಹಾಕಿ ಕೊಡ್ತೀನಿ ನಾನು. ಆದ್ರೆ ಈ ತರ ಮಾತ್ರ ಮಾಡ್ಬೇಡ ಅಂತ 8 ಸಲ ಹೇಳ್ತಿದ್ದೀನಿ ಅವಂಗೆ. ಹೌದು ಅತ್ತೆ.